ನಮಸ್ಕಾರ ವೀಕ್ಷಕರೇ. ದಿನ ದಿನಕ್ಕೂ ಲಕ್ಷದ್ವೀಪದ ರೇಂಜ್ ಚೇಂಜ್ ಆಗ್ತಾನೆ ಹೋಗ್ತಾ ಇದೆ. ಮಾಲ್ಡೀವ್ಸ್ಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಲಕ್ಷದ್ವೀಪವನ್ನ ಅಭಿವೃದ್ಧಿ ಮಾಡೋ ಪಣ ತೊಟ್ಟ ಬೆನ್ನಲ್ಲೇ ಅದಕ್ಕಾಗಿ ನೀಲ ನಕಾಶೆ ರೆಡಿ ಆಗ್ತಾ ಇದೆ. ಮಿಂಚಿನ ವೇಗದಲ್ಲಿ ಬದಲಾವಣೆ ತರುವುದಕ್ಕಾಗಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದೆ ಐಲ್ಯಾಂಡ್ ಅನ್ನೋ ಹೆಸರು ಕೇಳಿದ್ರೆ ಲಕ್ಷದ್ವೀಪದ ಹೆಸರು ಮೊದಲು ನೆನಪಾಗುವ ಮಟ್ಟಕ್ಕೆ ಅದನ್ನ ಬದಲಾಯಿಸಬೇಕು ಅಂತ ಭಾರತ ಸರ್ಕಾರ ರೆಡಿ ಆಗ್ತಾ ಇದೆ. ಇನ್ನೊಂದೆಡೆ ಏರ್ಪೋರ್ಟ್ ಸುದ್ದಿ ಎತ್ತಿದ್ದೇ ತಡ ಸ್ಪೈಸ್ ಜೆಟ್ ಲಕ್ಷದ್ವೀಪಕ್ಕಾಗಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬಂದಿದೆ. ಸದ್ಯ ಶೀಘ್ರದಲ್ಲೇ 8 ಹೈ ಬಜೆಟ್ ಸೌಲಭ್ಯಗಳು ಮೂಲ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಪ್ಲಾನ್ ಸಿದ್ಧವಾಗಿದೆ. ಹಾಗಿದ್ರೆ ಆ 8 ಸೌಕರ್ಯಗಳು ಯಾವುದು? ಲಕ್ಷದ್ವೀಪದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ? ಮಾಲ್ಡೀವ್ಸ್ ಬುಕಿಂಗ್ ಕ್ಯಾನ್ಸಲ್ ಮಾಡಿ ದೇಶದ ಪರ ನಿಂತು ದೇಶ ಪ್ರೇಮ ಮೆರೆದಿದ್ದ ಈಸ್ ಮೈ ಟ್ರಿಪ್ ಸಂಸ್ಥೆ ಭಾರತೀಯರಿಗೆ ನೀಡ್ತಾ ಇರೋ ಮತ್ತೊಂದು ಕೊಡುಗೆ ಏನು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಲಕ್ಷದ್ವೀಪ ಎಲ್ಲರ ಊಹೆಯನ್ನು ಮೀರಿದ ಮಟ್ಟಕ್ಕೆ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ರೆಡಿ ಆಗ್ತಾ ಇದೆ. ಇಮಿಡಿಯೇಟ್ ಟೂರಿಸಂ ಆರಂಭಿಸುವ ಉದ್ದೇಶ ಇರೋದ್ರಿಂದ ಟೂರಿಸ್ಟ್ ಗಳಿಗೆ ಬೇಕಾಗೋ ಬೇಸಿಕ್ ವ್ಯವಸ್ಥೆಗಳಿಗೆ ಮೊದಲ ಆದ್ಯತೆ ನೀಡಲಾಗ್ತಾ ಇದೆ. ಅಂದಹಾಗೆ ಈ ಎಲ್ಲಾ ವ್ಯವಸ್ಥೆಗಳು ಕೂಡ ಅತ್ಯಾಧುನಿಕ ಹಾಗೂ ಹೈ ಕ್ವಾಲಿಟಿಯಲ್ಲಿ ಇರುತ್ತವೆ. ಸದ್ಯ 8 ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆ ಪ್ಲಾನ್ ಮಾಡಲಾಗಿದ್ದು ಅದು ಯಾವುದು, ಹೇಗಿರಲಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಟಿವಿಟಿ. ಸದ್ಯ ಇಂಟರ್ನೆಟ್ ಅನ್ನೋದು ಮಾನವನ ಜೀವನದ ಅವಿಭಾಜ್ಯ ಅಂಗ ಅನ್ನೋ ಹಾಗಾಗಿದೆ. ಸ್ಮಾರ್ಟ್ ಫೋನ್ ಬಳಸದೇ ಇರೋ ವ್ಯಕ್ತಿಗಳೇ ಇಲ್ಲ ಅನ್ನೋ ಈ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಇಂಟರ್ನೆಟ್ ಎಷ್ಟು ಇಂಪಾರ್ಟೆಂಟ್ ಆಗಲಿದೆ ಅನ್ನೋದನ್ನ ಮನದಟ್ಟು ಮಾಡಿಕೊಳ್ಳಲಾಗಿದೆ. ಆದ್ರಿಂದ ಲಕ್ಷದ್ವೀಪದಲ್ಲಿ ಆಪ್ಟಿಕಲ್ ಫೈಬರ್ ಮೂಲಕ ಹೈ ಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಒದಗಿಸಲು ಪ್ಲಾನ್ ಮಾಡಲಾಗಿದೆ. ಎಷ್ಟು ದಿನ ಅಲ್ಲಿ ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ವ್ಯವಸ್ಥೆ ಇದ್ರೂ ಕೂಡ ಪ್ರವಾಸಿಗರ ಅಗತ್ಯತೆಗೆ ಪೂರಕವಾದ ಕ್ವಾಲಿಟಿ ಇರಲಿಲ್ಲ. ಆದ್ರಿಂದ ಕೊಚ್ಚಿ ಮೂಲಕ ಸಬ್ಮೆರಿನ್ ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ ಕನೆಕ್ಷನ್ ನೀಡಲು ನಿರ್ಧಾರ ಮಾಡಲಾಗಿದೆ. KLI SOFC ಮೂಲಕ ಆಗಟ್ಟಿ, ಆಮೀನ್, ಕಡಮತ್, ಶೆಟ್ಲೆಟ್, ಕಾಲ್ಪೇನಿ, ಆಂಡ್ರೋತ್, ಮಿನಿಕಾಯ್, ಕಿಲ್ಟನ್, ಬಂಗಾರಂ ಹಾಗೂ ಬಾಟ್ರಾ ಐಲ್ಯಾಂಡ್ ಗಳಿಗೆ ಇಂಟರ್ನೆಟ್ ಅನ್ನ ಒದಗಿಸಲಾಗುತ್ತೆ. ಇನ್ನು ಈ ಇಂಟರ್ನೆಟ್ ಸೇವೆ 4G ಹಾಗೂ 5G ಆಗಿರಲಿದೆ. ಇದು 1868 ಕಿಲೋಮೀಟರ್ ಉದ್ದದ ಕನೆಕ್ಟಿವಿಟಿ ಆಗಿರಲಿದ್ದು ಇದಕ್ಕಾಗಿ ಬರೋಬ್ಬರಿ 1072 ಕೋಟಿ ರು ಹಣವನ್ನ ಮೀಸಲಿಡಲಾಗಿದೆ. ಎರಡನೇದು ಡಿಸಲೈನೇಷನ್. ಡಿಸಲೈನೇಷನ್ ಅಂದ್ರೆ ಸಮುದ್ರದ ಉಪ್ಪು ನೀರನ್ನ ನಾರ್ಮಲ್ ವಾಟರ್ ಆಗಿ ಅಥವಾ ಕುಡಿಯುವ ನೀರನ್ನಾಗಿ ಕನ್ವರ್ಟ್ ಮಾಡೋದು. ಲಕ್ಷದ್ವೀಪದ ಸುತ್ತಲೂ ಸಮುದ್ರವೇ ಇರೋದ್ರಿಂದ ಕುಡಿಯುವ ನೀರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಆದ್ರಿಂದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಡಿಸಲೈನೇಷನ್ ಪ್ರಕ್ರಿಯೆಗೆ ದೇಸಿ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದ್ದು ಲೋ ಟೆಂಪರೇಚರ್ ಥರ್ಮಲ್ ಡಿಸೈಲೇಷನ್ ಪ್ಲಾಂಟ್ ಅನ್ನ ಸ್ಥಾಪಿಸಲಾಗುತ್ತೆ. ಸದ್ಯ ಕಡಮತ್ನಲ್ಲಿ ಈ ಪ್ಲಾಂಟ್ ಅನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ಈ ಪ್ಲಾಂಟ್ ನಿಂದ ಪ್ರತಿನಿತ್ಯ 1.5 ಲಕ್ಷ ಲೀಟರ್ ಕುಡಿಯುವ ನೀರು ಸಿಗ್ತಾ ಇದೆ. ಇದೇ ರೀತಿಯ ಪ್ಲಾಂಟ್ ಅನ್ನ ಲಕ್ಷದ್ವೀಪದ ಇತರೆ ಐಲ್ಯಾಂಡ್ ಗಳಲ್ಲೂ ಸ್ಥಾಪಿಸಲು ತಯಾರಿ ನಡೆದಿದೆ. ಅಗಾಟಿ ಮತ್ತು ಮಿನಕಾಯ್ಗೆ ಶುದ್ಧ ನಲ್ಲಿ ನೀರು. ಏನು, ಕುಡಿಯುವ ನೀರಿನ ಜೊತೆಗೆ ಅಗಾಟಿ ಹಾಗೂ ಮಿನಕಾಯ್ ದ್ವೀಪಗಳಲ್ಲಿ ಪ್ರತಿ ಕಟ್ಟಡ ಅಥವಾ ಮನೆಗಳಿಗೆ ಶುದ್ಧ ನಲ್ಲಿ ನೀರು ಪೂರೈಕೆ ಮಾಡೋದಕ್ಕೆ ಮುಂದಾಗಿದೆ ಭಾರತ ಸರ್ಕಾರ. ಭಾರತದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರೋ FHTC ಅಂದ್ರೆ ಪ್ರತಿ ಮನೆಗೆ ನಲ್ಲಿ ನೀರಿನ ಯೋಜನೆಯನ್ನೇ ಇಲ್ಲಿ ಕೂಡ ಅನುಷ್ಠಾನ ಮಾಡಲಾಗ್ತಾ ಇದೆ. ಇದು ಯಶಸ್ವಿ ಆದ್ರೆ ಈ 2 ಐಲ್ಯಾಂಡ್ ನಲ್ಲಿ ಜೀವನ ಮಟ್ಟ ಸುಧಾರಣೆ ಆದಂತಾಗುತ್ತೆ. ಇಲ್ಲಿ ವಾಸಿಸೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮುಂದೆ ಬರ್ತಾರೆ. ಕರವಟ್ಟಿಯಲ್ಲಿ ಸೋಲಾರ್ ಪವರ್ ಪ್ಲಾಂಟ್. ಸೋಲಾರ್ ಪ್ರಾಜೆಕ್ಟ್ ಹಲವು ಕಡೆಗಳಲ್ಲಿವೆ. ಆದ್ರೆ ಕರವಟ್ಟಿಯಲ್ಲಿ ಪ್ಲಾನ್ ಮಾಡ್ತಾ ಇರೋದು 24/7 ಸೋಲಾರ್ ಪವರ್ ಪ್ರಾಜೆಕ್ಟ್. ಅಂದ್ರೆ ಇದು ಬ್ಯಾಟರಿ ಬ್ಯಾಕಪ್ ಕೆಪಾಸಿಟಿ ಹೊಂದಿರಲಿದ್ದು ಇಡೀ ಐಲ್ಯಾಂಡ್ ನಲ್ಲಿ 100% ಸೋಲಾರ್ ಪವರ್ ಬಳಸೋ ಯೋಜನೆ ಆಗಿರುತ್ತೆ. ಈ ಯೋಜನೆಯಿಂದ ಹಲವು ಉಪಯೋಗಗಳಿದ್ದು ಸದ್ಯ ಚಾಲ್ತಿಯಲ್ಲಿರೋ ಡೀಸೆಲ್ ಬೇಸ್ಡ್ ಪವರ್ ಜನರೇಷನ್ಗೆ ಅಂತ್ಯ ಹಾಡೋದಕ್ಕಾಗಿ ಪ್ಲಾನ್ ಮಾಡಲಾಗಿದೆ. ಜೊತೆಗೆ ಇದರಿಂದ ಪ್ರತಿ ವರ್ಷ ಸುಮಾರು 250 ಕೋಟಿ ಹಣ ಉಳಿತಾಯ ಆಗಲಿದೆ ಅಂತ ಅಂದಾಜಿಸಲಾಗಿದೆ. ಜೊತೆಗೆ ಪ್ರತಿ ವರ್ಷ ಡೀಸೆಲ್ ಬೇಸ್ಡ್ ಪವರ್ ಉತ್ಪತ್ತಿಯಿಂದ ವರ್ಷಕ್ಕೆ 58,000 ಟನ್ ಇಂಗಾಲ ಉತ್ಪತ್ತಿಯಾಗಿ ಪರಿಸರಕ್ಕೆ ಮಾರಕವಾಗಿತ್ತು. ಇದರಿಂದ ಅದಕ್ಕೂ ಕೂಡ ಬ್ರೇಕ್ ಬಿದ್ದಂತಾಗುತ್ತೆ. ಇದರ ಜೊತೆಗೆ ವರ್ಷಕ್ಕೆ 190 ಲಕ್ಷ ಲೀಟರ್ ಡೀಸೆಲ್ ಉಳಿತಾಯ ಆಗುತ್ತೆ. ಕಲ್ಪೇನಿಯಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೌಲಭ್ಯ. ಹೆಲ್ತ್ ಫೆಸಿಲಿಟಿಗಳು ಕೂಡ ಟೂರಿಸಂಗೆ ಅಗತ್ಯವಾಗಿ ಬೇಕಾಗಿರೋ ಸೌಲಭ್ಯಗಳಲ್ಲಿ ಒಂದು. ಆದ್ರಿಂದ ಮೆಡಿಕಲ್ ಸೌಲಭ್ಯಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಕಲ್ಪೇನಿಯಲ್ಲಿ ಆರೋಗ್ಯ ಕೇಂದ್ರಗಳನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಇದರ ಜೊತೆಗೆ ಹೊಸ ಆರೋಗ್ಯ ಕೇಂದ್ರಗಳ ಸ್ಥಾಪನೆಯೂ ಆಗಲಿದೆ.
ಇದರ ಜೊತೆಗೆ ಶೆಟ್ಲಾಟ್, ಆಂಡ್ರೋತ್, ಮಿನಕಾಯ್, ಅಗಾಟಿ ಹಾಗೂ ಕಡ್ಮತ್ ನಲ್ಲಿ ತಲಾ ಒಂದರಂತೆ 5 ಅಂಗನವಾಡಿ ಕೇಂದ್ರಗಳು ಆರಂಭವಾಗಲಿವೆ. ಇನ್ನು ತಾಜ್ ಗ್ರೂಪ್ ನಿಂದ 2 ಹೊಸ ರೆಸಾರ್ಟ್ಗಳು. ಇದರ ಬಗ್ಗೆ ನಿಮಗೆ ಆಲ್ರೆಡಿ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ವಿ. 2023ರಲ್ಲೇ 2 ಐಷಾರಾಮಿ ತಾಜ್ ಬ್ರ್ಯಾಂಡ್ ರೆಸ್ಟೋರೆಂಟ್ ಗಳನ್ನ ಆರಂಭಿಸಬೇಕು ಅಂತ ಟಾಟಾ ಸಂಸ್ಥೆ ಸಿದ್ಧತೆ ನಡೆಸಿತ್ತು. ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ಇನ್ನೂ ಅದ್ದೂರಿಯಾಗಿ ಈ ರೆಸ್ಟೋರೆಂಟ್ ಗಳನ್ನ ನಿರ್ಮಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಸುಹೇಲಿ ಹಾಗೂ ಕಡ್ಮತ್ ನಲ್ಲಿ ಈ ವರ್ಲ್ಡ್ ಕ್ಲಾಸ್ ತಾಜ್ ರೆಸ್ಟೋರೆಂಟ್ ಗಳು ತಲೆ ಎತ್ತಲಿದ್ದು ದೇಸಿ ಹಾಗೂ ವಿದೇಶಿ ಪ್ರವಾಸಿಗರಿಗೆ ಹೈ ಕ್ವಾಲಿಟಿ ಸರ್ವಿಸ್ ಅನ್ನ ನೀಡಲಿವೆ. ಅಲ್ಲದೆ ಈ ರೆಸಾರ್ಟ್ ಗಳು ಎಕೋ ಟೂರಿಸಂ ಅನ್ನು ಕೂಡ ಪ್ರಮೋಟ್ ಮಾಡಲಿವೆ. ಸದ್ಯದ ಪ್ಲಾನ್ ಪ್ರಕಾರ 2 ರೆಸ್ಟೋರೆಂಟ್ ಗಳು ತಲಾ 110 ರೂಮ್ ಗಳನ್ನ ಹೊಂದಿರಲಿದ್ದು ಸುಹೇಲಿಯಾ ರೆಸ್ಟೋರೆಂಟ್ ನಲ್ಲಿ 60 ಬೀಚ್ ವಿಲ್ಲಾ ಹಾಗೂ 50 ವಾಟರ್ ವಿಲ್ಲಾ ಇರಲಿದೆ. ಕಡ್ಮತ್ ನ ರೆಸ್ಟೋರೆಂಟ್ ನಲ್ಲಿ 75 ಬೀಚ್ ವಿಲ್ಲಾ ಹಾಗೂ 35 ವಾಟರ್ ವಿಲ್ಲಾಗಳು ಇರಲಿವೆ. ಅಗಾಟಿಯಲ್ಲಿ ಮೀನುಗಾರಿಕೆಗೆ ಐಸ್ ಪ್ಲಾಂಟ್. ಐಲ್ಯಾಂಡ್ ಅಂದ ಮೇಲೆ ಅಲ್ಲಿ ಮೀನುಗಾರಿಕೆ ಮುಖ್ಯವಾಗಿರುತ್ತೆ. ಸದ್ಯ ಲಕ್ಷದ್ವೀಪದ ಮೀನುಗಾರರು ಹೆಚ್ಚಿನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸ್ಟೋರೇಜ್ ಸಮಸ್ಯೆಯಿಂದ ಪರದಾಡುವಂತಾಗಿದೆ. ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬೃಹತ್ ಐಸ್ ಪ್ಲಾಂಟ್ ಗಳನ್ನ ಸ್ಥಾಪಿಸಲಾಗ್ತಾ ಇದೆ. ಇದರಿಂದ ಮೀನುಗಾರಿಕೆ ಇನ್ನೊಂದು ಹಂತಕ್ಕೆ ಅಭಿವೃದ್ಧಿ ಆಗುವುದರ ಜೊತೆಗೆ ಉದ್ಯೋಗ ಸೃಷ್ಟಿಯೂ ಆಗಲಿದೆ. ಅಲ್ಟಿಮೇಟ್ ಆಗಿ ಇದರಿಂದ ದೇಶದ ಎಕಾನಮಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗಲಿದೆ. ಅಗಾಟಿ ಏರ್ಪೋರ್ಟ್ ವಿಸ್ತರಣೆ. ಲಕ್ಷದ್ವೀಪದ ಅಗಾಟಿ ಐಲ್ಯಾಂಡ್ ನ ದಕ್ಷಿಣ ಭಾಗದಲ್ಲಿ ಈ ಏರ್ಪೋರ್ಟ್ ಇದೆ. ಸದ್ಯದ ಮಟ್ಟಿಗೆ ಇದು ಏಕೈಕ ಏರ್ಪೋರ್ಟ್ ಎನಿಸಿಕೊಂಡಿದೆ. ಇದನ್ನ ಹೊರತುಪಡಿಸಿದ್ರೆ ಬಂಗಾರಂ ಐಲ್ಯಾಂಡ್ ನಲ್ಲಿ ಒಂದು ಏರ್ ಸ್ಟ್ರಿಪ್ ಇದೆ. ಅಗಾಟಿ ಏರ್ಪೋರ್ಟ್ ನ ಗಾತ್ರ ಹಾಗೂ ಸಾಮರ್ಥ್ಯ ಕಮ್ಮಿ ಇರೋದ್ರಿಂದ ಇದನ್ನ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಮನವಿ ಕೇಳಿ ಬಂದಿತ್ತು. ಇತ್ತೀಚೆಗೆ ಲಕ್ಷದ್ವೀಪ ಭೇಟಿ ವೇಳೆ ಈ ಬಗ್ಗೆ ಮಾತನಾಡಿದ್ದ ಪ್ರಧಾನಿ ಮೋದಿ, ಒಂದೇ ಸದ್ಯ ಇರೋ ಏರ್ಪೋರ್ಟ್ ಅನ್ನ ನವೀಕರಿಸಲಾಗುತ್ತೆ, ಇಲ್ಲ ಅಗತ್ಯ ಬಿದ್ರೆ ಹೊಸ ಅತ್ಯಾಧುನಿಕ ಏರ್ಪೋರ್ಟ್ ಅನ್ನ ನಿರ್ಮಿಸೋ ಬಗ್ಗೆ ಭರವಸೆ ನೀಡಿದ್ರು. ಸದ್ಯ ಅಗಾಟಿ ಏರ್ಪೋರ್ಟ್ ನಲ್ಲಿ ಅಲಯನ್ಸ್ ಏರ್ ಸಂಸ್ಥೆ ಮಾತ್ರ ಸರ್ವಿಸ್ ನೀಡ್ತಾ ಇದೆ. ಕೊಚ್ಚಿಯಿಂದ ಅಗಾಟಿಗೆ ಈ ಫ್ಲೈಟ್ ಲಭ್ಯವಿದೆ. ಈ ಮಧ್ಯೆ ಸ್ಪೈಸ್ ಜೆಟ್ ಕೂಡ ಲಕ್ಷದ್ವೀಪಕ್ಕೆ ಸರ್ವಿಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮುಂದಾಗಿದೆ. ಸುಮಾರು 2250 ಕೋಟಿ ಇನ್ವೆಸ್ಟ್ ಮಾಡಿ ಏರ್ ಸರ್ವಿಸ್ ಎಕ್ಸ್ಪ್ಯಾಂಡ್ ಮಾಡಲಾಗುತ್ತೆ ಅಂತ ಸ್ಪೈಸ್ ಜೆಟ್ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಪ್ರಸ್ತುತ ನಡೀತಾ ಇರೋ ಆಗು ಹೋಗುಗಳನ್ನ ಗಮನಿಸ್ತಾ ಇರೋ ಅವರು ಏರ್ ಸರ್ವಿಸ್ ನಲ್ಲಿ ಗೇಮ್ ಚೇಂಜಿಂಗ್ ಬದಲಾವಣೆ ತರೋದಕ್ಕೆ ಇದೇ ರೈಟ್ ಟೈಮ್ ಅಂತ ತಿಳಿಸಿದ್ದಾರೆ. ಇನ್ನು ಲಕ್ಷದ್ವೀಪದ ಜೊತೆಗೆ ದೇಸಿ ಟೂರಿಸಂ ಕಡೆಗೂ ಗಮನ ಹರಿಸಿದ್ದಾರೆ. ಸದ್ಯ ಭಾರತೀಯರ ನಾಡಿ ಮಿಡಿತಗಳನ್ನ ಅರ್ಥ ಮಾಡಿಕೊಂಡಿರೋ ಅವರು ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೂ ಕೂಡ ಸ್ಪೆಷಲ್ ಫ್ಲೈಟ್ ಗಳನ್ನ ಆರಂಭಿಸುವುದಾಗಿ ತಿಳಿಸಿದ್ದಾರೆ. ಇನ್ನೊಂದೆಡೆ ಈಸ್ ಮೈ ಟ್ರಿಪ್ ಸಂಸ್ಥೆಯು ಕೂಡ ದೇಸಿ ಟೂರಿಸಂಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದು ನೇಷನ್ ಫಸ್ಟ್ ಭಾರತ್ ಫಸ್ಟ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಭಾರತದೊಳಗಿನ ಪ್ರವಾಸಿ ತಾಣಗಳಿಗೆ ಡಿಸ್ಕೌಂಟ್ ರೇಟ್ ನಲ್ಲಿ ಫ್ಲೈಟ್ ಸರ್ವಿಸ್ ನೀಡೋದಕ್ಕೆ ಮುಂದಾಗಿದೆ. ಇನ್ನು ಲಕ್ಷದ್ವೀಪದಲ್ಲಿ ಲಿಕ್ಕರ್ ಅಥವಾ ಮದ್ಯಪಾನಕ್ಕೆ ಹಲವು ರಿಸ್ಟ್ರಿಕ್ಷನ್ ಗಳಿದ್ವು. ಆದ್ರೆ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಿಯಮಾವಳಿಗಳನ್ನ ಸಡಿಲಪಡಿಸುವ ಮೂಲಕ ಪಾನ ಪ್ರಿಯರಿಗೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ. ಟೂರಿಸಂ ಅಂದ್ಮೇಲೆ ಅದರಲ್ಲೂ ಬೀಚ್ ಬಳಿ ಇದ್ಮೇಲೆ ಮದ್ಯಪಾನ ಇಲ್ಲದೆ ಇದ್ರೆ ಹೆಂಗೆ ಅನ್ನೋದು ಕಾಮನ್ ಪ್ರಶ್ನೆ. ಆದ್ರಿಂದ ಲಿಕ್ಕರ್ ರೂಲ್ಸ್ ನಲ್ಲಿ ಸುಧಾರಣೆ ತರುವುದಕ್ಕೆ ನಿರ್ಧರಿಸಲಾಗಿದೆ. ಸದ್ಯ ಕರವಟ್ಟಿಯಲ್ಲಿ ಮಾತ್ರ ಲಿಕ್ಕರ್ ಮಾರಾಟ ಇದ್ದು ಬಂಗಾರಂನ ಬಾರ್ಡರ್ ಗಳಲ್ಲಿ ಸೇಲ್ ಮಾಡಲಾಗುತ್ತೆ. ಅದರಲ್ಲೂ ಪ್ರವಾಸಿಗರಿಗೆ ಮಾತ್ರ ಲಿಕ್ಕರ್ ಫೆಸಿಲಿಟಿ ಇದ್ದು ಲೋಕಲ್ ಜನರಿಗೆ ನಿಷೇಧ ಹೇರಲಾಗಿದೆ. ಇದೇ ವಿಚಾರಕ್ಕಾಗಿ ಸ್ಥಳೀಯರಿಂದ ಹಲವು ಬಾರಿ ಪ್ರೊಟೆಸ್ಟ್ಗಳು ಕೂಡ ನಡೆದಿವೆ. ಈ ಹಿನ್ನೆಲೆ ನ್ಯೂ ಲಿಕ್ಕರ್ ಪಾಲಿಸಿ ಜಾರಿಗೆ ತರುವುದಕ್ಕೆ ನಿರ್ಧರಿಸಲಾಗಿದೆ. ಒಟ್ನಲ್ಲಿ ಎಲ್ಲಾ ಆಯಾಮಗಳಲ್ಲೂ ಲಕ್ಷದ್ವೀಪದ ಅಭಿವೃದ್ಧಿ ಗ್ಯಾರಂಟಿ ಆಗಿದೆ. ಮೊದಲೇ ಭಾರತದ ವಿಚಾರಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡಿರೋ ಮಾಲ್ಡೀವ್ಸ್ ಪ್ರತಿದಿನದ ನ್ಯೂಸ್ ನೋಡಿ ಅದೆಷ್ಟು ಉರ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.